ಹಾಯ್ ಫ್ರೆಂಡ್ಸ್, ಈ ಒಂದು ಆಪರ್ಚುನಿಟಿ ಇದೆ, ಭಾರಿ ಒಳ್ಳೆಯದು, ಮನೆಯಿಂದಲೇ ಮಾಡುವಂಥ ಕೆಲಸ. ಸೊ ಎಲ್ಲರೂ ನನಗೆ ಕಾಮೆಂಟಲ್ಲಿ ಆದಷ್ಟು ಹೇಳ್ತೀರಿ, ಎಲ್ಲ ಕಲಿತವರಿಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಇವತ್ತು ಒಳ್ಳೆ ಆಪರ್ಚುನಿಟಿ ಇದೆ ಏನಂತ ಹೇಳಿದರೆ, ನೀವು ಡಿಗ್ರಿ ಮಾಡಿದ್ದೀರಾ, BA, BCom, BSc, MSc ಯಾವುದೇ ನೀವು ಕಲೀರಿ, ಆದರೆ ಡಿಗ್ರಿಗಿಂತ ಮಿನಿಮಮ್ ಎಜುಕೇಷನ್ ಡಿಗ್ರಿ ಆಗಿರಬೇಕು. ಓಕೆ, ಸೊ ಯಾರು ಕೂಡ ಇಲ್ಲಿ ಅಪ್ಲೈ ಮಾಡ್ಬೋದು. ಹೌಸ್ ವೈಫ್ಸ್ ಇದ್ದೀರಿ, ಕೆಲವರು ಡಿಗ್ರಿ ಅರ್ಧದಲ್ಲೇ ಬಿಟ್ಟಿದ್ದೀರಿ, ಕಂಟಿನ್ಯೂ ಮಾಡಲಿಲ್ಲ, ಏನಾದರೂ ಪ್ರಾಬ್ಲಮ್ಸ್ ಇದೆ, ಅಥವಾ ಇನ್ನು ಕೆಲವರು ಸ್ಟೂಡೆಂಟ್ಸು ಪಾಸ್ಔಟ್ ಆಗಿದ್ದೀರಿ, ಜಸ್ಟ್ ಹುಡುಕ್ತಾ ಇದ್ದೀರಿ, ಅಥವಾ ಕೆಲವರು ಡಿಸ್ಕಂಟಿನ್ಯೂ ಮಾಡಿದ್ದೀರಿ ಸ್ಟಡೀಸನ್ನು, ಮನೆಯಲ್ಲಿದ್ದೀರಿ, ಹೌಸ್ ವೈಫ್ಸ್ ಇದ್ದಾರೆ, ಡಿಗ್ರಿ ಕಂಪ್ಲೀಟ್ ಆಗಿದೆ. ಸೊ ಸುಮಾರು ಜನ ಈ ಥರ ಇದ್ದವರು ಆ್ಯಕ್ಚುಲಿ ಜಾಬ್ ಹುಡುಕ್ತಾ ಇದ್ದಾರೆ. ಮತ್ತು ಮದುವೆ ಆದವರು, ಮಕ್ಕಳನ್ನು ನೋಡಲಿಕ್ಕಿದೆ, ಹೊರಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಟೈಮಿಂಗ್ ಇಲ್ಲ. ಸೊ ಅಲ್ಲಿ ಅವರದ್ದೇ ಆದಂಥ ಟೈಮಿಂಗ್ ಇದೆ. ನಮಗೆ ಕೂಡ ಮನೆಯಲ್ಲಿ ಕೆಲಸ ಬೇಕು, ನಮಗೆ ಫ್ಲೆಕ್ಸಿಬಲ್ ಆಗುವ ಹಾಗೆ ನಮಗೆ ಜಾಬ್ಸ್ ಬೇಕು ಅಂತ ಹೇಳಿ ಸುಮಾರು ಜನರದ್ದು ಕಮೆಂಟ್ ಎಲ್ಲ ಬಂದಿದೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಎಲ್ಲ ಮಾಡಿದ್ದಾರೆ. ಸೊ ಇದು ಒಳ್ಳೆಯ ಆಪರ್ಚುನಿಟಿ, ಯಾರಿಗೆ ಬೇಕಾದರೂ ಇಲ್ಲಿ ಜಾಯ್ನ್ ಆಗ್ಬೋದು, ಮತ್ತು ಮನೆಯಿಂದಲೇ ಮಾಡುವಂಥ ಕೆಲಸ ಕಂಪ್ಲೀಟಾಗಿ. ಓಕೆ, ಸೊ ಯಾರು ಬೇಕಾದರೂ ಇಲ್ಲಿ ಜಾಯ್ನ್ ಆಗ್ಬೋದು. ಒಳ್ಳೆಯ ಸಪೋಸ್ ನೀವು ಫ್ರೆಷರ್ಸ್, ನಿಮಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಎಲ್ಲ ಏನೂ ಇಲ್ಲ, ಅಥವಾ ಬೇರೆ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಸೊ ಅಂಥವರು ಕೂಡ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲಿ ಎಂತ ಗೊತ್ತುಂಟ, ನಿಮಗೆ ಗಂಟೆ ಲೆಕ್ಕದಲ್ಲಿ ಸ್ಯಾಲ್ರಿ ಸಿಗ್ತದೆ. ಸೊ ಸ್ವಲ್ಪ ಡಿಫ್ರೆಂಟಾಗಿ ಸ್ಯಾಲ್ರಿ ಸಿಗ್ತದೆ, ಅಂದರೆ ಫ್ರೆಷರ್ಸು ಡಿಫ್ರೆಂಟಾಗಿ ಸಿಗ್ತಾರೆ, ಎಕ್ಸ್ಪೀರಿಯನ್ಸ್ ಅವರಿಗೆ ಡಿಫ್ರೆಂಟಾಗಿ ಸಿಗ್ತದೆ. ಸೊ ಇಲ್ಲಿ ಫ್ರೆಷರ್ಸ್ಗೆ ಎಷ್ಟು ಅಂತ ಹೇಳಿದರೆ, ಪರ್ 1 ಗಂಟೆಗೆ ನಿಮಗೆ 700 ರೂಪಾಯಿ 600 ರೂಪಾಯಿ ಈ ಥರ ಸಿಗ್ತದೆ. ಓಕೆ, 600 ಅಥವಾ 700 ರೂಪಾಯಿ. ಸೊ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದೀರಿ, ಓಕೆ, ಕೆಲವರು ಫ್ರೆಷರ್ಸ್ ಇದ್ದೀರಿ, ಫ್ರೆಷರ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು, ಆದರೆ ಅವರು ಆಗ ಕಲಿಯುವಾಗೆಲ್ಲ ಭಾರಿ ಹುಷಾರಿದ್ದರು. ಓಕೆ, ಸೊ ಇವಾಗ ಮನೆಯಲ್ಲಿದ್ದಾರೆ ಅಂತ ಹೇಳಿ, ಆದರೆ ಅವರ ಸಿಟುವೇಶನ್ಗೆ ಆ್ಯಸ್ ಪರ್ ದೇರ್ ಸಿಟುವೇಶನ್. ಸೊ ಮತ್ತು ಕೆಲವರು ಎಕ್ಸ್ಪೀರಿಯನ್ಸ್ಡ್ ಅವರಿಗೆ ಒಂದು ಜಾಬಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ಆದರೆ ಮ್ಯಾಥ್ಸ್ ಸೈನ್ಸ್ ಎಲ್ಲ ಅವರಿಗೆ ಗೊತ್ತಿಲ್ಲ, ಅವರದರಲ್ಲಿಲ್ಲ. ಸೊ ಹಾಗಾಗಿ ಈ ಮ್ಯಾಥ್ಸ್ನವರು ಕೆಲವೊಮ್ಮೆ ಮ್ಯಾಥ್ಸು ಲಾಸ್ಟಿಗೆ ನಮಗೆ ಯಾವಾಗ ಸೈನ್ಸಲ್ಲಿ ಯೂಸ್ ಆಗ್ತಾರೆ ಸ್ವಲ್ಪ ಮ್ಯಾಥ್ಸ್, ಅಥವಾ ಡಿಗ್ರಿ ತಗೊಳ್ಳಿದ್ರೆ BScಯಲ್ಲಿ ಸಬ್ಜೆಕ್ಟಲ್ಲಿ ಸ್ವಲ್ಪ ಯೂಸ್ ಆಗ್ತಾರೆ ಮ್ಯಾಥ್ಸ್. ಸೊ ಓಕೆ, ಮ್ಯಾಥ್ಸ್ ಯಾರೆಲ್ಲ ರನ್ನಿಂಗಲ್ಲಿಲ್ಲ, ಮ್ಯಾಥ್ಸ್ ಬರೋದಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದೆ, ನಮಗೆ ಮ್ಯಾಥ್ಸ್ ಗೊತ್ತಿಲ್ಲ ಅಂತ ಹೇಳಿದವರಿಗೆ ಕೂಡ ನೀವು ಟೆನ್ಷನ್ ಮಾಡಬೇಕಾಗಿಲ್ಲ. ಅದಕ್ಕೆ ಅಂಥವ್ರಿಗೇನು ಇಲ್ಲಿ ಆಪ್ಷನ್ಸ್ ಕೂಡ ಇದೆ. ಖಾಲಿ ಮ್ಯಾಥ್ಸ್ ಇದೆಲ್ಲ ಕೆಲಸ ಅಲ್ಲ, ಇಲ್ಲಿ ಭಾಷೆ ಬರುವಂಥದ್ದು ಕೂಡ ಕೆಲಸ ಇದೆ. ಅಂದರೆ ಕನ್ನಡ ಭಾಷೆ ಯಾರಿಗೆ ಫ್ಲೂಯೆಂಟ್ ಆಗಿ ಬರ್ತದೆ ಅವರಿಗೆ ಕೂಡ ಇಲ್ಲಿ ಜಾಬ್ ಇದೆ. ಸೊ ಇಂಗ್ಲೀಷ್ ಸ್ವಲ್ಪ ಬರೀಲಿಕ್ಕೆ ಅಥವಾ ಟೈಪ್ ಮಾಡಲಿಕ್ಕೆ, ಮಾತಾಡಲಿಕ್ಕೆ ಬರ್ತದೆ ಸ್ವಲ್ಪ ಸ್ವಲ್ಪ, ಅಂಥವರಿಗೆ ಕೂಡ ಇದೆ. ಮತ್ತು ಕನ್ನಡ ಫ್ಲೂಯೆಂಟಾಗಿ ಬರುವವರಿಗೆ ಕೂಡ ಇದೆ, ಅಥವಾ ಇಂಗ್ಲೀಷ್ ಕಂಪ್ಲೀಟಾಗಿ ಫ್ಲೂಯೆಂಟಾಗಿ ಬರುವವರಿಗೆ ಕೂಡ ಇಲ್ಲಿ ಜಾಬ್ ಇದೆ. ಅದಕ್ಕೆ ಏನು ಟೆನ್ಷನ್ ಮಾಡಬೇಡಿ, ಮ್ಯಾಥ್ಸ್ ಅಂತ ಎನಿಸಬೇಡಿ, ಇಲ್ಲಿ ಭಾಷೆ ಬರುವವರಿಗೆ ಕೂಡ ಇಲ್ಲಿ ಕೆಲಸ ಉಂಟು. ನಮ್ಮ ಎಜುಕೇಷನ್ಗೆ ತಕ್ಕಂತೆ ಏನಾದರೂ ಕೆಲಸ ಇದ್ದರೆ ಹೇಳಿ ಅಂತ ಹೇಳಿದ್ದಾರೆ. ಸೊ ಈ ವಿಡಿಯೋ ನಿಮಗೋಸ್ಕರ, ಕಂಪ್ಲೀಟಾಗಿ ನಿಮಗೋಸ್ಕರ ಹಾಕ್ತಾಯಿದ್ದೇನೆ ನಾನು. ಮತ್ತು ಆದಷ್ಟು ಈ ವರ್ಕ್ ಫ್ರಮ್ ಜಾಬ್ಸ್ ಇದೆ ಅಲ್ವಾ, ಸಿಗೋದು ಭಾರಿ ರೇರ್, ಎಲ್ಲರಿಗೂ ಶೇರ್ ಮಾಡಿ. ನನಗೆ ಸಿಗೋದು ಕೂಡ ರೇರ್, ಮತ್ತು ನಿಮಗೆ ಅದು ಸಿಗೋದು ಕೂಡ ಭಾರಿ ರೇರ್. ಓಕೆ, ಯಾಕಂದರೆ ಇಂಟರ್ವ್ಯೂ ಪ್ರೋಸೆಸ್ ಎಲ್ಲ ಒಳ್ಳೆಯದಾಗಿ ನೀವು ಕೊಟ್ಟರೆ, ಅದರಲ್ಲಿ ಒಳ್ಳೇದು ಮಾಡಿದರೆ, ರಿಸಲ್ಟ್ ಎಲ್ಲ ಒಳ್ಳೆದಿದ್ದರೆ ಖಂಡಿತವಾಗಿ ನಿಮಗೆ ಸಿಗ್ತದೆ. ನಿಮ್ಮ ರೆಸ್ಯೂಮ್ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಇದೊಂದು ಪಾರ್ಟ್ ಟೈಮ್ ಆಪರ್ಚುನಿಟಿ ಕೂಡ, ಎಲ್ರಿಗೂ ಇಲ್ಲಿ ಕೆಲಸ ಐತೆ, ಆದರೆ ಮಿನಿಮಮ್ ಡಿಗ್ರಿ ಆದವರು ಅಪ್ಲೈ ಮಾಡಬೇಕು. ಓಕೆ, ಸೊ ಕೆಲವರು ಏನು ಗೊತ್ತುಂಟಾ, ಬೇರೆ ಜಾಬಲ್ಲಿದ್ದವರಿಗೂ ಅದು ಫೀಲ್ಡ್ ಇಷ್ಟ ಆಗೋದಿಲ್ಲ. ಸೊ ಅಂಥವ್ರಿಗೆ ಕೂಡ ಇಲ್ಲಿ ಕೆಲಸ ಉಂಟು. ಇಲ್ಲಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, ಹೌಸ್ ವೈಫ್ಸು, ಫ್ರೆಷರ್ಸ್. ಸೊ ಮಿನಿಮಮ್ ಡಿಗ್ರಿ ಆದವರು ಅಪ್ಲೈ ಮಾಡಿ. ಏನು ಕೆಲಸ, ಹೇಗೆ ನೀವು ಕೆಲಸವನ್ನು ಮಾಡ್ಬೋದು, ಯಾವ ರೀತಿ ನೀವು ಅಪ್ಲೈ ಮಾಡೋದಂತ ಹೇಳಿ ನಿಮಗೆ ನಾನು ಹೇಳಿಕೊಡ್ತೇನೆ. ಸೊ ವೀಡಿಯೋಸನ್ನು ಆದಷ್ಟು ಶೇರ್ ಮಾಡಬೇಕು ಎಲ್ಲರಿಗೂ. ಮತ್ತು ಯಾಕೆಂದರೆ ನನಗೆ ಕಾಮೆಂಟ್ ಬರ್ತಾ ಉಂಟು, ಎಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ ಅಂತ ಹೇಳಿ. ಸೊ ವರ್ಕ್ ಫ್ರಮ್ ಹೋಮೇ ಹೇಳ್ತಾ ಇರೋದು ನಾನು, ಆದರೆ ನಿಮ್ಮ ಮೇಲೆ ಅದು ಡಿಪೆಂಡ್ ಆಗ್ತದೆ. ಬಟ್ ನೀವು ಜನರಿಗೆ, ಬೇರೆಯವ್ರಿಗೆ ಕೂಡ ನಾನು ಹೇಗೆ ನಿಮಗೆ ಹೆಲ್ಪ್ ಮಾಡ್ತೇನೆ ಹಾಗೆ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ಇದು
ಒಂದು ಹೆಲ್ಪ್ ಮಾಡಿದರೆ ನಮಗೂ ಸ್ವಲ್ಪ ಪುಣ್ಯ ಬರ್ತದೆ, ನಮಗೆ ಸ್ವಲ್ಪ ಕೆಲವೊಮ್ಮೆ ಜಾಬ್ ಸಿಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಬೇರೆಯವರಿಗೆ ಹೆಲ್ಪ್ ಮಾಡಿ. ಓಕೆ, ಸೊ ಯಾವ ರೀತಿ ಅಪ್ಲೈ ಮಾಡೋದು, ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೇನೆ ನಾನು. ವೀಡಿಯೋವನ್ನು ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ, ಎಲ್ಲ ಮಾಹಿತಿಯನ್ನು ವೀಡಿಯೋದಲ್ಲಿ ನಾನು ಕೊಡ್ತೇನೆ. ಇವಾಗ ನಾವು ಸ್ಟಾರ್ಟ್ ಮಾಡುವ. ಸೊ ಅಪೆಕ್ಸ್ ಡೇಟಾ ಸೈನ್ಸ್ ಅಂತ ಒಂದು ಇವರದ್ದು ಆ್ಯಕ್ಚುಲಿ ಕಂಪನಿ ಯಾವುದಂತ ಹೇಳಿದಂತ ಗೊತ್ತಾಯ್ತಲ್ಲ ನಿಮಗೆ, ಅಪೆಕ್ಸ್ ಅಂತ ಕಂಪನಿ. ಸೊ ಕಂಪನಿಯ ವೆಬ್ಸೈಟ್ ನನಗೆ ತೋರಿಸೋದಿಲ್ಲ, ಜನರಲಾಗಿ ನಿಮಗೆ ಅದರ ಬಗ್ಗೆ ಹೇಳ್ತೇನೆ ನಾನು ಡೀಟೇಲ್ಸ್. ಎಕ್ಸ್ಪರ್ಟೈಸ್ ಗ್ಲೋಬಲ್ ಇಂಪ್ಯಾಕ್ಟ್ ಇನ್ ಎಂಡ್ಲೆಸ್ ಆಪರ್ಚುನಿಟಿ ಶೇಪ್ ದ ಫ್ಯೂಚರ್ ಆಫ್ AI ಅಪ್ಲೈ ನಾವು ಅಂತ ಇದೆ. ಸೊ ಆರ್ ಯು ಆನ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ಡ್, ವೆದರ್ ಇನ್ ಸಾಫ್ಟ್ವೇರ್, ಮೆಡಿಸಿನ್, ಲಾ, ಲ್ಯಾಂಗ್ವೇಜಸ್ ಆರ್ ಸಮಥಿಂಗ್ ಎಲ್ಸ್, ಯುವರ್ ಡೊಮೈನ್ ಎಕ್ಸ್ಪರ್ಟೈಸ್ ಇಸ್ ದ ಅನ್ಲಾಕ್ ಫಾರ್ ನೆಕ್ಸ್ಟ್ ಜನರೇಷನ್ AI ಮಾಡೆಲ್ಸ್. ಇಲ್ಲಿ ಏನಂತ ಹೇಳಿದ್ರೆ, ಕೆಲವರು BA ಓದಿರ್ತೀರ, ಕೆಲವರು BCom, ಕೆಲವರು BBM, ಕೆಲವರು BA MSc ಆ ಥರ ಇರ್ತೀರ, ಅಥವಾ ಇಂಜಿನಿಯರಿಂಗ್ ಮಾಡಿದವರು ಕೂಡ ಇರ್ತೀರ. ಸೊ ನಿಮಗೆ ಯಾವುದು ಇಲ್ಲಿ ನಿಮ್ಮ ಎಜುಕೇಷನ್ಗೆ ತಕ್ಕಂತೆ ಜಾಬ್ ಬೇಕು, ಆ ಥರ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು ಎಜುಕೇಷನ್ನ ಮೇಲೆ. ಸೊ ಇಲ್ಲಿ ಈ ಕೆಲಸ ಯಾವ ರೀತಿ ವರ್ಕ್ ಆಗುತ್ತೆ, ಹೌ ಡಸ್ ದಿಸ್ ವರ್ಕ್? ಫಸ್ಟ್ ಸ್ಟೆಪ್, ಸಬ್ಮಿಟ್ ಯುವರ್ ಪ್ರೊಫೈಲ್. Spend just 4 minutes to create a detailed profile highlighting your specialized expertise. ಸೊ ಇಲ್ಲಿ ನಿಮ್ಮ ಪ್ರೊಫೈಲನ್ನು ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ 4 ನಿಮಿಷ ತರ್ತದೆ. ಇದು ಫಸ್ಟ್ ಸ್ಟೆಪ್ಪು. ಸೆಕೆಂಡ್ ಒನ್, ಆಟೋಮ್ಯಾಟಿಕ್ ಪ್ರಾಜೆಕ್ಟ್ ಮ್ಯಾಚಿಂಗ್. ಯುವರ್ ಪ್ರೊಫೈಲ್ ಜಾಯಿನ್ಸ್ ಆರ್ AI driven database for immediate and future project matching with the new opportunities added weekly. You will automatically be considered for roles that align with your expertise. ಇದು ಏನಂತ ಹೇಳಿದರೆ, ನೀವೀಗ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ತೀರಲ್ವಾ, ಸೊ ಇದು ಪ್ರೊಫೈಲ್ ನೀವು ಅಪ್ಡೇಟ್ ಮಾಡಿದ ಮೇಲೆ ಆಟೋಮೆಟಿಕ್ಕಾಗಿ ಇವರ ಪ್ರಾಜೆಕ್ಟಿಗೆ ಮ್ಯಾಚ್ ಆಗ್ತಾರಾ ಅಂತ ನೋಡ್ತಾರೆ. ಸೊ ಮ್ಯಾಚ್ ಆಗೋದೇ ಪ್ರಾಜೆಕ್ಟನ್ನು ನಿಮ್ಮ ರೆಸ್ಯೂಮ್ಗೆ ಮ್ಯಾಚ್ ಮಾಡ್ತಾರೆ. ಓಕೆ, ಸೊ ಅಲ್ಲಿ ಕರೆಕ್ಟ್ ಮ್ಯಾಚ್ ಆಗಬೇಕು ಪ್ರಾಜೆಕ್ಟ್ ಮತ್ತು ರೆಸ್ಯೂಮ್. ಸೊ ಯಾವಾಗ ನಿಮ್ಮ ಪ್ರಾಜೆಕ್ಟ್ ಮತ್ತು ನೀವು ಕ್ರಿಯೇಟ್ ಮಾಡಿದಂಥ ಪ್ರೊಫೈಲ್ ಮ್ಯಾಚ್ ಆಗ್ತದಲ್ವ, ಸೊ ಆ ಪ್ರೊಫೈಲ್ ಮ್ಯಾಚ್ ಆದಮೇಲೆ ನಿಮಗೆ ಇಮಿಡಿಯೇಟಾಗಿ ಮೇಲ್ ಐಡಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅಲ್ಲಿ ನೀವು ಕೆಲಸವನ್ನು ಆವಾಗ ಸ್ಟಾರ್ಟ್ ಮಾಡುವಂಥದ್ದು. ಟೆಕ್ನಾಲಜಿ, ಕೋಡಿಂಗ್, ಮ್ಯಾಥಮ್ಯಾಟಿಕ್ಸ್ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್, ಈ ರೀತಿ ಕೆಲವು ಎಕ್ಸ್ಪರ್ಟೈಸ್ ಇದೆ ಇದರಲ್ಲಿ. ಮತ್ತು ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್, ಮಲ್ಟಿನ್ಯಾಷನಲ್ ಎಕ್ಸ್ಪರ್ಟ್ಸ್, ಕಮ್ಯುನಿಕೇಷನ್ ಸ್ಪೆಷಲಿಸ್ಟ್, ನೆಕ್ಸ್ಟ್ ಪ್ರೊಫೆಷ್ನಲ್ ಸರ್ವಿಸ್ ಕೂಡ ಇದೆ. ಅದರಲ್ಲಿ ಲಾ ಮತ್ತು ಫೈನಾನ್ಸ್, ಕ್ರಿಯೇಟಿವ್ ಫೀಲ್ಡ್ಸ್ ಇದೆ, ಮಾರ್ಕೆಟಿಂಗ್, ಫಿಲ್ಮ್ ಡಿಸೈನ್, ಸೈನ್ಸಸ್ ಇದೆ, ಮೆಡಿಸಿನ್, ಕೆಮಿಸ್ಟ್ರಿ, ರಿಸರ್ಚ್. ಸೊ ಇಲ್ಲಿ ನಾನು ಇಷ್ಟು ಹೇಳಿದೆ ಅಲ್ವಾ, ಇಷ್ಟು ಎಕ್ಸ್ಪರ್ಟೈಸ್ ಇದೆ. ನಿಮಗೆ ಯಾವುದಕ್ಕೆ ಕರೆಕ್ಟ್ ಇಂಟ್ರೆಸ್ಟ್ ಇದೆ, ಯಾವುದು ನಿಮಗೆ ಇಲ್ಲಿ ಗೊತ್ತುಂಟು, ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಕೋಡಿಂಗ್, ಮ್ಯಾಥಮ್ಯಾಟಿಕ್ಸ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಇದೆ ಅಲ್ವಾ, ಸೊ ಅಲ್ಲಿ ನಿಮಗೆ ಕೋಡಿಂಗ್ ಗೊತ್ತಿದ್ದರೆ ಅದಕ್ಕೆ ಜಾಯ್ನ್ ಆಗಿ, ಟೆಕ್ನಾಲಜಿಗೆ. ಮ್ಯಾಥಮ್ಯಾಟಿಕ್ಸ್ ಗೊತ್ತಿದ್ದರೆ ಅದಕ್ಕೆ ಜಾಯ್ನ್ ಆಗಿ. ಸೊ ಅದು ನಮಗೆ ಗೊತ್ತಿಲ್ಲ, ನಿಮ್ಮದು ಫೀಲ್ಡ್ ಅದಲ್ಲ, ಕೋಡಿಂಗ್, ಮ್ಯಾಥಮ್ಯಾಟಿಕ್ಸ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಅದರ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅಂತಾದರೆ, ನೀವು ಲ್ಯಾಂಗ್ವೇಜ್ ಮತ್ತು ಕಮ್ಯುನಿಕೇಷನ್ ಮಲ್ಟಿಗನಲ್ ಎಕ್ಸ್ಪರ್ಟ್ಸ್ ಕಮ್ಯುನಿಕೇಷನ್ ಸ್ಪೆಷಲಿಸ್ಟ್ ಇದೆ, ಅದು ಲ್ಯಾಂಗ್ವೇಜ್ ಇದ್ದು. ಸೊ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಯಾವುದಕ್ಕೆ ನಿಮಗೆ ಜಾಯ್ನ್ ಆಗಬೇಕು ಅದಕ್ಕೆ ಜಾಯ್ನ್ ಆಗುವಂಥ ಆಪ್ಷನ್ಸ್ ಇದೆ. ಸೊ ಇಲ್ಲಿ ನಾನಿವತ್ತು ಕಂಪ್ಲೀಟಾಗಿ ಕನ್ನಡ ಭಾಷೆಯಲ್ಲಿ ಇದ್ದ ಜಾಬ್ ಆಪರ್ಚುನಿಟಿ ಹೇಳುವ ಕಾರಣ, ಸೊ ನನ್ನ ಸಬ್ಸ್ಕ್ರೈಬರ್ಗೆ ಎಲ್ಲರೂ ಇಲ್ಲಿ ಕನ್ನಡ ಬಂದೇ ಬರ್ತದಲ್ವಾ, ಕನ್ನಡ ಹೆಚ್ಚಾಗಿ ಕನ್ನಡವೇ ಕೇಳ್ತಾ ಇದ್ದಾರೆ ಕಮೆಂಟಲ್ಲಿ, ಕನ್ನಡ ಜಾಬ್ ಬೇಕು ಅಂತ ಹೇಳಿ. ಸೊ ಇಲ್ಲಿ ಅಪೆಕ್ಸ್ ಡೇಟಾ ಸೈನ್ಸಸ್ ಅವರು AI ಪವರ್ ಯೂಸರ್ಸ್ ಇಂಡಿಕ್ ಲ್ಯಾಂಗ್ವೇಜಸ್, AI ಟ್ರೈನಿಂಗ್ ಆ್ಯಂಡ್ ಎವ್ಯಾಲ್ಯೂಯೇಷನ್ ಅಂತ ಹೇಳಿ ಇಲ್ಲಿ ವೇಕೆನ್ಸೀಸ್ ಇದೆ. ಕಂಪ್ಲೀಟ್ ರಿಮೋಟ್ ಜಾಬ್ ಇದು, ಮನೆಯಿಂದಲೇ ಮಾಡುವಂಥದ್ದು. ಸೊ ಈಗಾಗಲೇ ಇದಕ್ಕೆ 100 ಜನ ಅಪ್ಲೈ ಮಾಡಿದ್ದಾರೆ ಆಯಿತಾ. ಸೊ ಇಲ್ಲಿ ಆಫೀಸಿಗೆ ಹೋಗಲಿಕ್ಕೆ ಏನೂ ಇಲ್ಲ, ಆದರೆ ಇದು ಕಾಂಟ್ರಾಕ್ಟ್ ಕೆಲಸ. ನಿಮಗೆ ಕಾಂಟ್ರಾಕ್ಟ್ ಅಂತ ಹೇಳಿದರೆ ಇದು ಹವರ್ಲಿ ಕೆಲಸ ಮಾಡೋದು, ಅಂದರೆ ಗಂಟೆಗೆ ಕಾಂಟ್ರಾಕ್ಟ್ ಲೆಕ್ಕದಲ್ಲಿ ಕೆಲಸ ಮಾಡೋದು, ಎಂಪ್ಲಾಯ್ಮೆಂಟ್ ಟೈಪ್ ಅಂತ. ನೆಕ್ಸ್ಟ್ ಕಂಪನ್ಸೇಷನ್ ಇದೆ, ಅಮಾಂಗ್ ದ ಹೈಯೆಸ್ಟ್ ಇನ್ ದ ಇಂಡಸ್ಟ್ರಿ, ಅಲೈನ್ ವಿತ್ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸ್ಪರ್ಟೈಸ್. We should apply. We are not looking for casual all users or English only experimenters. We are seeking power users who actively use tools in Indic languages and can meaningfully assess, challenge and improve how the system perform real world context. ನಾನು ಆಗಲೇ ನಿಮಗೆ ಹೇಳಿದಲ್ವಾ, ಕಾಲ್ ಇಂಗ್ಲೀಷ್ ಮಾತ್ರ ಅಲ್ಲ, ಯಾರು ಒಳ್ಳೆ ರೀತಿ ಆ್ಯಕ್ಟಿವ್ ಆಗಿ ಅವರ ಟೂಲ್ಸ್ ಮತ್ತು ಸಾಫ್ಟ್ವೇರ್ ಜೊತೆ ಇಲ್ಲಿ ವರ್ಕ್ ಮಾಡ್ತಾರಲ್ವ, ಸೊ ಅಂಥವರಿಗೆ ಕೂಡ ಇಲ್ಲಿ
ಒಂದು ಆಪರ್ಚುನಿಟಿ ಇದೆ ಮತ್ತು ಮೀನಿಂಗ್ಫುಲ್ಲಾಗಿ ಹೇಳಿಕೊಡ್ತಾರೆ. ಟ್ರೈನಿಂಗ್ಸ್ ಇದೆ, ನಾನು ಆಗಲೇ ಹೇಳಿದೆ ಟ್ರೈನಿಂಗ್ ಇದೆ ಅಂತೇಳಿ. ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಇಲ್ಲಿ. ಸೊ ಆ್ಯಕ್ಸಸ್ ಮಾಡುವಂಥದ್ದು ಒಂದು ಚಾಲೆಂಜಾಗಿ ತೆಗೆದುಕೊಂಡು ಇಲ್ಲಿ ಒಳ್ಳೆ ರೀತಿಯಾಗಿ ಪರ್ಫಾರ್ಮ್ ಮಾಡುವಂಥದ್ದು. ಅದಕ್ಕೋಸ್ಕರ ಅವರು ಎಲ್ಲ ಲ್ಯಾಂಗ್ವೇಜಿಗೆ ಇಲ್ಲಿ ಜಾಬ್ ಬಿಟ್ಟಿದ್ದಾರೆ. ಯಾರು ಕನ್ನಡ ಮಾತ್ರ ಅಲ್ಲ, ಕನ್ನಡ, ಇಂಗ್ಲೀಷು, ತಮಿಳು, ತೆಲುಗು ಎಲ್ಲದರಲ್ಲೂ ಕೂಡ ಅವರು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸ್ಟೂಡೆಂಟ್ಸಿಗಂತೂ ಇದು ಜಾಬ್ ಉಂಟಲ್ಲ ಒಳ್ಳೆ ಯೂಸ್ ಆಗ್ತದೆ. ಸ್ಟೂಡೆಂಟ್ಸಿಗೆ ಮಾಡ್ಬೋದು ಇದು. ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದರೆ 700-800 ರೂಪಾಯಿ ನಿಮಗೆ ಸಿಗ್ತದೆ. ಇವಾಗ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಿಗ್ತದೆ ಸ್ಯಾಲ್ರಿ. ನೆಕ್ಸ್ಟು 2,000-3,000 ಕೆಲವರಿಗೆ ಗಂಟೆಗೆ ಚಾರ್ಜಸ್ ಸಿಗ್ತದೆ. ಒಳ್ಳೆ ಮಾಡ್ತಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಕೊಟ್ಟರೆ ಮಿನಿಮಮ್ 600-700 ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್, ಯು ಶುಡ್ ಮೀಟ್ ಮೋಸ್ಟ್ ಆರ್ ಆಲ್ ಆಫ್ ದ ಫಾಲೋವಿಂಗ್. ಇಲ್ಲಿ ಕೆಲವು ರಿಕ್ವೈರ್ಮೆಂಟ್ಸ್ ಇದೆ, ಅದು ಗೊತ್ತಿರಬೇಕು. ಆದರೆ ಕರೆಕ್ಟಾಗಿ ಕನ್ನಡ ಗೊತ್ತಿರಬೇಕು. ಓಕೆ, ನೀವೀಗ ಚಾರ್ಜಿಬಿಟ್ಟು ಕೆಲವೊಮ್ಮೆ ಯೂಸ್ ಮಾಡ್ತೀರಿ, ಸೊ ಅದನ್ನು ಯೂಸ್ ಮಾಡಿ ಗೊತ್ತಿರಬೇಕು. ಮತ್ತು ಅದರಲ್ಲಿ ಏನಾದರೂ ನಿಮಗೆ ಟೂಲ್ಸಲ್ಲಿ ಕೆಲಸ ಇರ್ತದೆ, ಅದಕ್ಕೂ ನಿಮ್ಗೆ ಗೊತ್ತಿರಬೇಕು. ಓಕೆ, ಇಂಗ್ಲೀಷ್ ಯಾರು ಬೇಕಾದರೂ ಮಾಡ್ತಾರೆ ಇಂಗ್ಲೀಷಲ್ಲೆಲ್ಲ. ಸೊ ಇಲ್ಲಿ ಕನ್ನಡದಲ್ಲಿ ನಿಮಗೆ ಬೇಕು. ಕನ್ನಡದಲ್ಲಿ ಪ್ರಾಂಪ್ಟಾಗಿ ಕೆಲಸ ಮಾಡೋರು ಬೇಕು, ಪರ್ಫೆಕ್ಟ್ ಇರಬೇಕು ನಿಮ್ಮ ಕನ್ನಡ. ಅಡ್ವಾನ್ಸ್ಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ AI ಟೂಲ್ಸ್ ಸಚ್ ಆಸ್ GPT, ChatGPT, ಕ್ಲೌಡ್ ಜೆಮಿನಿ, ಪರ್ಪ್ಲೆಕ್ಸಿಟಿ. ಅದನ್ನ ನಾನು ಯೂಸ್ ಮಾಡ್ತೇನೆ. ಓಕೆ, ನಾನು ಪರ್ಪ್ಲೆಕ್ಸಿಟಿ ಯೂಸ್ ಮಾಡ್ತೇನೆ, ತುಂಬ ಒಳ್ಳೆ ಆ್ಯಪ್ ಅದು. ನೆಕ್ಸ್ಟ್, ಏನು ನಿಮ್ಗೆ ಗೂಗಲಿಗಿಂತ ಡಬಲ್ ಇದೆ, ಅದು ಒಳ್ಳೆಯದು, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪರ್ಪ್ಲೆಕ್ಸಿಟಿ ಅಂತ ಹೇಳಿ. ChatGPTಗಿಂತ ಸ್ವಲ್ಪ ಟಾಪಲ್ಲಿದೆ. ನೆಕ್ಸ್ಟ್, ಕಾಪಿಲೈಟ್ ಆರ್ ಸಿಮಿಲರ್ ಪ್ಲ್ಯಾಟ್ಫಾರ್ಮ್. ಸೊ ಇದೆಲ್ಲ ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು, ಪರ್ಫೆಕ್ಟಾಗಿ ಹೇಳಿಕೊಡ್ತಾರೆ. ಓಕೆ, ಆ್ಯಕ್ಟಿವ್ ಯೂಸೇಜ್ ಇನ್ ಅಟ್ಲೀಸ್ಟ್ 1 ಇಂಡಿಕ್ ಲ್ಯಾಂಗ್ವೇಜ್ ಆ್ಯಂಡ್ ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಲೇಷನ್ ಮಾಡುವಾಗ ಕೂಡ ಲೋಕಲ್ ಲ್ಯಾಂಗ್ವೇಜ್, ನಮ್ಮದು ಇಂಡಿಯಾದ ಲ್ಯಾಂಗ್ವೇಜ್ ಒಂದಾದರೂ ಕರೆಕ್ಟ್ ಪರ್ಫೆಕ್ಟಾಗಿ ಬರಬೇಕು. ಇದು ಟೂಲ್ಸ್ ಎಲ್ಲ ಯೂಸ್ ಮಾಡುವಾಗ. ಯಾವುದು ನಾನು ಆ್ಯಪ್ಸ್ ಹೇಳಿದೆ ಅಲ್ವಾ. ನೆಕ್ಸ್ಟ್, ಸ್ಟ್ರಾಂಗ್ ಕಮಾಂಡ್ ಆಫ್ ಇಂಗ್ಲೀಷ್ ಫಾರ್ ಟಾಸ್ಕ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಎವ್ಯಾಲ್ಯೂಯೇಷನ್. ರೆಗ್ಯುಲರ್ಲಿ ಲೆವರೇಜ್ AI tools to support research, analytics, writing, decision making, productivity, workflows, and continuous learning. Use AI in everyday life to prepare discussion materials, discover restaurants and travel options, stay informed or on current events and social issues, and solve practical day-to-day challenges. ಸೊ ಇಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದ ಅಲ್ವಾ, ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋದು, ಟ್ರೈನಿಂಗ್ ಆದಮೇಲೆ ನೆಕ್ಸ್ಟ್ ಟೂಲ್ಸನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿರುವಂಥದ್ದು, ಕಮ್ಯುನಿಕೇಟ್ ಮಾಡೋದು, ನೀವು ಸೋಷಲ್ ಇಶ್ಯೂಸ್ ಏನಾದರೂ ಆದರೆ ಕಮ್ಯುನಿಕೇಟ್ ಮಾಡೋದು, ಡಿಸ್ಕಷನ್ ಮಾಡುವಂಥದ್ದು, ಇದು ರೆಡಿಯಾಗಿರಬೇಕು. ಮತ್ತು ಯಾವುದನ್ನಾದರೂ ಚಾಲೆಂಜ್ ಆಗಿ ತೆಗೆದುಕೊಂಡು ಇರಬೇಕು. ಓಕೆ, ಹೈ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ದ ಎಬಿಲಿಟಿ ಟು ಐಡೆಂಟಿಫೈ ಮಿಸ್ಲೀಡಿಂಗ್ ಆರ್ ಇನ್ಕರೆಕ್ಟ್ AI ಔಟ್ಪುಟ್ಸ್. ಏನಾದರೂ ಮಿಸ್ಲೀಡಿಂಗ್ ಮಾಡುವಂಥದ್ದು ಏನಾದರೂ ಔಟ್ಪುಟ್ಸ್ ಏನಾದರೂ ಇದ್ದರೆ, ಅದು ಕರೆಕ್ಟಾಗಿಲ್ಲ ಅಂತ ಏನಾದರೂ ಇದ್ದರೆ, ಸೊ ಅಂಥವನ್ನು ನೀವು ಹೈಲೈಟ್ ಮಾಡ್ಬೋದು. ಅಟೆನ್ಷನ್ ಆಗಿರಬೇಕು ಅವಾಗ. ನೆಕ್ಸ್ಟ್, ಕಂಫರ್ಟೇಬಲ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಇನ್ವಾಲ್ವಿಂಗ್ ಮಾಡೆಲ್ಸ್, ಟೂಲ್ಸ್ ಆ್ಯಂಡ್ ವರ್ಕ್ಫ್ಲೋಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಗೊತ್ತಿರಬೇಕು. ಒಂದು ಇಂಡಿಪೆಂಡೆಂಟಾಗಿ ಕಾನ್ಫಿಡೆಂಟ್ ಇದ್ದು ಕಂಫರ್ಟೇಬಲ್ ಆಗಿರಬೇಕು. ಸೊ ಟೂಲ್ಸ್ ಗೊತ್ತಿದ್ರೆ ಆಯಿತು ಯೂಸ್ ಮಾಡಲಿಕ್ಕೆ, ಮತ್ತೆಲ್ಲ ಈಸಿ ಆಗಿದೆ ವರ್ಕ್. ಕೆಲವರಿಗೆ ಎಂತ ಗೊತ್ತುಂಟಾ, ಆ್ಯಕ್ಚುಲಿ ನಾನು ನೋಡೋದಾದರೆ ನಂಗೆ ಗೊತ್ತಿಲ್ಲ, ಕೆಲವರಿಗೆ ಐ ಥಿಂಕ್ ಇದು ChatGPT, ಜೆಮಿನಿ, ಪರ್ಪ್ಲೆಕ್ಸಿಟಿ ಎಲ್ಲ ಕೇಳಿಲ್ಲ ಅಂತ ಅನಿಸ್ತದೆ ನನಗೆ. ಸೊ ಆ ಟೂಲ್ಸನ್ನು ಸ್ವಲ್ಪ ಯೂಸ್ ಮಾಡಿ ಗೊತ್ತಿರಬೇಕು. ಅದು ಯಾಕೆ ಯೂಸ್ ಆಗೋದು ಅಂತ ಹೇಳಿದರೆ, ನಮಗೆ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು. ಸೊ ಅದು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬು ಇದೆಯೋ ಇಲ್ವೋ ಅಂತ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನಂತರ ನಮಗೆ ಇನ್ಫಾರ್ಮೇಷನ್ ಕೊಡೋದು. ಸೊ ಗೂಗಲ್ನ ಹಾಗೇ, ಆದರೆ ನಮಗೆಲ್ಲ ಇನ್ಫಾರ್ಮೇಷನ್ ಅದರಲ್ಲಿ ಸಿಗ್ತದೆ, ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಇರ್ತದೆ. ಓಕೆ, ನೆಕ್ಸ್ಟ್ ನಿಮಗೆ ಏನಾದರೂ ನಿಮಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕಿದೆ, ಕನ್ನಡದಿಂದ ತೆಲುಗು, ತೆಲುಗಿಂದ ಇಂಗ್ಲೀಷು, ತೆಲುಗಿಂದ ಕನ್ನಡ, ಆ ರೀತಿ ಏನಾದರೂ ನಿಮಗೆ ಟ್ರಾನ್ಸ್ಲೇಟ್ ಮಾಡಲಿಕ್ಕೆಲ್ಲ ಇದೆ ಅಂದರೆ ಅದು ಅಲ್ಲಿ ಒಳ್ಳೆ ಯೂಸ್ ಆಗ್ತದೆ. ನೆಕ್ಸ್ಟು ಏನಾದರೂ ನಿಮಗೆ ಒಂದೊಂದು ಪ್ರಾಜೆಕ್ಟ್ ಮಾಡಲಿಕ್ಕೆ ಉಂಟು, ಆ ಪ್ರಾಜೆಕ್ಟ್ದು ನಿಮಗೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡಲಿಕ್ಕೆ ಉಂಟು, ಅಲ್ಲಿ ಹೋಗಿ ನೀವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಈ ರೀತಿ ನನಗೆ ಡೀಟೇಲ್ಸ್ ಹಾಕಬೇಕು. ನೀವು ಆ ಡೀಟೇಲ್ಸ್ನ ಮೇಲೆ ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ರೆಡಿ ಮಾಡಿ ಕಳಿಸಿ ಅಂದರೆ ಅದು ಕಳಿಸ್ತದೆ. ಸೊ ಒಳ್ಳೆಯದು ಯಾವುದು ಪರ್ಪ್ಲೆಕ್ಸಿಟಿ. ಓಕೆ, ChatGPT ಕೂಡ ಬೆಟರ್ ಇದೆ,
ಆದರೆ ನನಗೆ ಇಷ್ಟ ಆಗೋದು, ನನಗೆ ಪರ್ಪ್ಲೆಸಿಟಿ ತುಂಬ ಇಷ್ಟ ಆಗೋದು. ಸೊ ಅದು ನಾನೊಂದು ಸುಮಾರು 1 ಇಯರ್ ಆಯಿತು ಯೂಸ್ ಮಾಡಿ. ರೀಸೆಂಟ್ ಲಾಸ್ಟ್ ಇಯರೇ ಬಂದದ್ದು, 2025 ಬಂದದ್ದು ChatGPT ಮತ್ತು ಪರ್ಪ್ಲೆಸಿಟಿ. ಸೊ 2 ಆ್ಯಪ್ ಕೂಡ ಒಳ್ಳೆಯದಿದೆ. ಅದನ್ನು ಸ್ವಲ್ಪ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಕಲೀರಿ ನೀವು. ಅಲ್ಲಿ ಜಾಯ್ನ್ ಆಗಿ ಕೆಲಸಕ್ಕೆ ಯಾರಿಗಾದರೂ ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ, ಆದರೂ ಕೆಲಸ ಸಿಕ್ಕಿದೆ ಅಂತ ಕೆಲವೊಮ್ಮೆ ಆ್ಯಕ್ಟಿವ್ ಇದ್ದರೆ ಮಾತನಾಡಿ ಕೆಲವಾಗ ತಗೊಳ್ತಾರಲ್ವ. ಇದ್ದವ್ರಿಗೆ ಎಲ್ಲ ಯೂಸ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂತಾದರೆ ಸ್ವಲ್ಪ ಯೂಸ್ ಮಾಡಿ ನೋಡಿ, ಭಾರಿ ಒಳ್ಳೆಯದುಂಟು. ಒಮ್ಮೆ ಅರ್ಥ ಆದರೆ ಸಾಕು, ಅಷ್ಟೇನು ಕಷ್ಟ ಇಲ್ಲ, ಯಾರಿಗೂ ಬರೋದೇ ಇಲ್ಲ ಆ ಥರ ಏನಿಲ್ಲ. ಅದು ಒಳ್ಳೆಯದಿದೆ ಯೂಸ್ ಮಾಡಲಿಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಯೂಸ್ ಮಾಡಿ. ಮತ್ತು ಯಾರಿಗೆ ಗೊತ್ತೇ ಇಲ್ಲ ಯೂಸ್ ಮಾಡಲಿಕ್ಕೆ, ಬರೋದೂ ಇಲ್ಲ ಕಲಿಸಿದ್ರು ಅಂಥವರು ದಯವಿಟ್ಟು ಜಾಯ್ನ್ ಆಗಬೇಡಿ ಆಯಿತಾ. ಯಾಕೆಂದರೆ ಇಲ್ಲಿ ನೀವು ವರ್ಕ್ ಮಾಡೋದೇ ಇವರ AI ಟೂಲ್ಸ್ನಲ್ಲೇ ನೀವು ವರ್ಕ್ ಮಾಡೋದು. ಓಕೆ, ಎಕ್ಸ್ಪೀರಿಯೆನ್ಸ್ ಇದ್ದವರು ಇಲ್ಲದವರಿಗೂ ಅವರು ಹೇಳಿಕೊಡ್ತಾರೆ, ಅದಕ್ಕೆ ಫ್ರೆಷರ್ಸ್ ಬೇಕು ಅಂತ ಹೇಳ್ತಾರೆ. ಸೊ ಇದರ ಬಗ್ಗೆ ಯಾರು ಗೊತ್ತೇ ಇಲ್ಲ, ದಯವಿಟ್ಟು ಅವರು ಯೂಸ್ ಮಾಡಬೇಡಿ, ಇದು ನೋಡಲೇಬೇಡಿ. ನೀವು ವೀಡಿಯೋನ ಸ್ಕಿಪ್ ಮಾಡಿದ್ರು ನೀವು ಪರವಾಗಿಲ್ಲ. ಯಾಕೆಂದರೆ ಇಲ್ಲಿ ಅಂಥವರೇ ಬೇಕು, ಸ್ವಲ್ಪ ಆದರೂ ಸಾಫ್ಟ್ವೇರ್ ಟೂಲ್ಸ್ ಬಗ್ಗೆ ನಾಲೆಜ್ ಇದ್ದವರು ಬೇಕೇ ಬೇಕು. ಅದಕ್ಕೇನು ದೊಡ್ಡ ಶಿಕ್ಷಣ ಏನು ಬೇಕಂತಿಲ್ಲ, ಎಜುಕೇಷನ್ ಬೇಕಂತಿಲ್ಲ. ಆದರೂ ನಮ್ಮ ಡೈಲಿ ಬೇಸಿಸಲ್ಲಿ, ಡೈಲಿ ರೂಟೀನಲ್ಲಿ ನಾವು ಇದನ್ನು ಯೂಸ್ ಮಾಡೇ ಬರ್ತೇವಲ್ವ. ಈ ಆ್ಯಪನ್ನು ಯೂಸ್ ಮಾಡಿದವರು ಯಾರಿದ್ದಾರೆ? ಯಾರು ಇಲ್ಲ. ಹೆಚ್ಚಾಗಿ ಎಲ್ರಿಗೂ ಅಡ್ವರ್ಟೈಸ್ಮೆಂಟ್ ಹೋಗ್ತಾರೆ ಈ ಆ್ಯಪಿದ್ದು, ಹಾಗಾಗಿ ಎಲ್ರಿಗೂ ಯೂಸ್ ಮಾಡಲಿಕ್ಕೆ ಬರ್ತದೆ, ಕಲಿತಾರೆ ಗೊತ್ತಿಲ್ಲದವರು. ಸೊ ಯಾರಿಗೆ ಗೊತ್ತೇ ಇಲ್ಲ ಇಷ್ಟವರಿಗೆ ಟ್ರೈ ಮಾಡಿಲ್ಲ ಅಂಥವ್ರು ದಯವಿಟ್ಟು ಬಾಯ್ ಹೇಳಿ ಈಗಲೇ ವೀಡಿಯೋದಲ್ಲಿ ಅರ್ಧದಲ್ಲಿಯೇ. ಯಾರು ಕೂಡ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು, ಯಾವುದಾದ್ರೂ ಆಗ್ತದೆ ಸ್ಟ್ರೀಮ್. ಓಕೆ, ಬ್ಯಾಚುಲರ್ ಡಿಗ್ರಿ. Indic languages in scope mandatory. You must actively use AI tools in one or more of the following languages in addition to English reading and writing. ಇದು ನಿಮಗೆ ಇಂಗ್ಲೀಷ್ ಅನ್ನೋದು ಅಡಿಷನಲ್ ಲ್ಯಾಂಗ್ವೇಜ್, ಇದು ಆಪ್ಷನೇಬಲಲ್ಲಿ. ಓಕೆ, ಆದರೆ ಮೇನ್ ನೋಡಿ ಇಲ್ಲಿ ಬೆಂಗಾಲಿ, ಗುಜರಾತ್, ಹಿಂದಿ, ಕನ್ನಡ, ಮಲಯಾಳಂ, ಮರಾಠಿ, ಒಡಿಯಾ, ಪಂಜಾಬಿ, ತಮಿಳು, ತೆಲುಗು, ಉರ್ದು, ಅರಬಿಕ್, ಸಂಸ್ಕೃತಿ. ಸೊ ಇಷ್ಟು ಲ್ಯಾಂಗ್ವೇಜ್ ನಿಮಗೆ ಗೊತ್ತಿದ್ರೆ ಆಯಿತು, ಒಂದು ಅದರಲ್ಲಿ. ಓಕೆ, ಎಲ್ಲ ಅಲ್ಲ, ಒಂದು ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಒಂದು ಬರೀಲಿಕ್ಕೆ ಓದಲಿಕ್ಕೆ ಆ ಥರ ಬಂದರೆ ಆಯಿತು. ಕೆಲಸ ಒಂದು ತುಂಬ ಇದಿದೆ, ತುಂಬ ಚೆನ್ನಾಗಿದೆ ಇದು ಕೆಲಸ. ಸೊ ಮನೆಯಲ್ಲೇ ಕೂತ್ಕೊಂಡು ಮಾಡುವ ಕೆಲಸ ತುಂಬ ಬೆಸ್ಟ್ ಇದೆ. ಯಾರಿಗಾದರೂ ಒಂದು ಇಂಗ್ಲೀಷ್ ಲೈಟ್ಲಿ ಬಂದರೆ ಆಯಿತು. ಓಕೆ, ಅಷ್ಟೇನು ಬರಬೇಕಂತಿಲ್ಲ. ಆದರೆ ಉಳಿದ ಲ್ಯಾಂಗ್ವೇಜೆಲ್ಲ ನಮ್ಮದು ನೇಟಿವ್ ಲ್ಯಾಂಗ್ವೇಜ್ ಇರ್ತದಲ್ವ, ಅದು ಸ್ವಲ್ಪ ಕರೆಕ್ಟಾಗಿ ಬರಬೇಕು. ಓಕೆ, ನೆಕ್ಸ್ಟು ಯುವರ್ ರೋಲ್, ನಿಮ್ಮ ರೋಲ್ ಏನು? ಹೆಲ್ಪ್ ಶೇಪ್ ಹೌ AI ವರ್ಕ್ಸ್ ಇನ್ ಇಂಡಿಕ್ ಲ್ಯಾಂಗ್ವೇಜ್. ಈಗ ಇದೊಂದು ಟೂಲ್ಸ್ ಇದೆ ಅಲ್ವ, ಇಲ್ಲಿ ಇಂಡಿಕ್ AI ಟೂಲ್ಸ್, ಇದು ಹೇಗೆ ನಿಮ್ಮ ಇಂಡಿಕ್ ಲ್ಯಾಂಗ್ವೇಜಲ್ಲಿ, ಇಂಡಿಯಾದ ಲ್ಯಾಂಗ್ವೇಜಲ್ಲಿ ಯೂಸ್ ಆಗ್ತಾರಂತ ನೋಡುವ. ಡಿಸೈನ್ ಆ್ಯಂಡ್ ರಿಫೈನ್ ಪ್ರಾಂಪ್ಟ್ಸ್ ಡೈರೆಕ್ಟ್ಲಿ ಇನ್ ಇಂಡಿಕ್ ಲ್ಯಾಂಗ್ವೇಜಸ್ ಟು ಚಾಲೆಂಜ್ ಅಡ್ವಾನ್ಸ್ಡ್ AI ಟೂಲ್ಸ್. ಸೊ ನಿಮ್ಮದು ಏನು ಲ್ಯಾಂಗ್ವೇಜ್ ಇದೆ ಅಲ್ವ, ಅದನ್ನು ಡೈರೆಕ್ಟ್ಲಿ ಇಲ್ಲಿ ನೀವು ಏನೋ ಟೈಪ್ ಮಾಡಿ ಎಲ್ಲ ಹಾಕುವಂಥದ್ದು. ಓಕೆ, ಸೊ ಅದರಲ್ಲಿ ಡಿಸೈನ್ ಮಾಡುವಂಥದ್ದು ಪ್ರಾಂಪ್ಟಾಗಿ ಅದೆಲ್ಲ ಹೇಳಿಕೊಡ್ತಾರೆ. ನೆಕ್ಸ್ಟ್ ಇವ್ಯಾಲ್ಯೂಯೇಟ್ AI ಔಟ್ಪುಟ್ಸ್ ಫಾರ್ ಅಕ್ಯುರೇಸಿ, ಡೆಪ್ತ್, ಟೋನ್ ಆ್ಯಂಡ್ ಕಲ್ಚರಲ್ ಅವೇರ್ನೆಸ್. Identify model failure points such as weak reasoning or superficial responses. Apply AI tools in real-world, day-to-day professional workflows across roles and industries. ಸೊ ನಿಮಗೆ ಇಲ್ಲಿ ಕನ್ನಡ ಭಾಷೆ, ನಿಮ್ಮದೇ ಭಾಷೆ ಯೂಸ್ ಮಾಡಿ ಇಲ್ಲಿ ನೀವು ChatGPTಯಲ್ಲಿಯಾ, ಜೆಮಿನಿಯಲ್ಲಿಯಾ, ಪರ್ಪ್ಲೆಸಿಟಿಯಲ್ಲಿಯಾ ಹಾಕುವಂಥದ್ದು. ಸೊ ಏನಾದರೂ ನಿಮಗೆ ರಾಂಗ್ ಆಯಿತು ಅಲ್ಲಿ, ಸೊ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ನಿಮಗೆ ಗೊತ್ತಿರಬೇಕು, ಆ ಥರ. ಓಕೆ, ಇಲ್ಲಿ ನಿಮಗೆ ಡೇ ಟು ಡೇ ಪ್ರೊಫೆಷ್ನಲಾಗಿ ನೀವು ಅದೇ ನಿಮ್ಮ ಲ್ಯಾಂಗ್ವೇಜನ್ನೇ ಯೂಸ್ ಮಾಡುವಂಥದ್ದು AI ಟೂಲ್ಸಿಗೆ. ಹಾಗಾಗಿ ಅದೊಂದು ಲ್ಯಾಂಗ್ವೇಜ್ ಒಂದು ನಿಮ್ಮದು ಕರೆಕ್ಟ್ ಪ್ರೊಫಿಷಿಯನ್ಸಿ ಆಗಿದ್ದರೆ ಒಳ್ಳೆಯದು. ಪ್ರೊವೈಡ್ ಸ್ಟ್ರಕ್ಚರ್ಡ್ ಫೀಡ್ಬ್ಯಾಕ್ ದಟ್ ಹೆಲ್ಪ್ಸ್ ಇಂಪ್ರೂವ್ AI behavior. Collaborate with the global network of contributors shaping the future of AI systems. ಸೊ ಒಳ್ಳೆ ರೀತಿಯಾಗಿ ಕೊಲಾಬ್ರೇಟ್ ಮಾಡುವಂಥದ್ದು ಮತ್ತು ಫೀಡ್ಬ್ಯಾಕ್ ಒಳ್ಳೆಯದು ಸಿಗುವಾಗೆ ಮಾಡುವಂಥದ್ದು. ಓಕೆ, ಅಂದರೆ AI ಟೂಲ್ಸಿದ್ದು ಇನ್ನೂ ಕೂಡ ಬಿಹೇವಿಯರ್ ಒಳ್ಳೆಯದಾಗಲಿಕ್ಕೆ ಫೀಡ್ಬ್ಯಾಕ್ ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ. ಸೊ ನೀವು ಇಲ್ಲಿ ಕೆಲವೊಮ್ಮೆ ಪ್ರಾಬ್ಲಮ್ ಆಗ್ತದೆ, ಅಂದರೆ ನಿಮಗೆ ಅಂದರೆ ಸಾಫ್ಟ್ವೇರಲ್ಲಿ ಪ್ರಾಬ್ಲಮ್ ಆಗೋದಿಲ್ಲದು ಯಾವುದು ಕೆಲಸಗಳಿಲ್ಲ, ಪ್ರಾಬ್ಲಮ್ ಆಗಿ ಆಗ್ತದೆ. ಸೊ ಆವಾಗ ನೀವು ನಿಮಗೇನಾದರೂ ಒಳ್ಳೆ ರೀತಿ ಫೀಡ್ಬ್ಯಾಕ್ ಸಿಗಬೇಕಂತಾದರೆ ನೀವು ಅವರಿಗೆ ಅಲ್ಲಿ ಹಾಕಬೇಕು, ಫೀಡ್ಬ್ಯಾಕ್ ಕೊಡಬೇಕು.
ನಿಮಗೇನಾದರೂ ಬೇಕಂತಾದರೆ ಒಳ್ಳೆಯದು. ಅಂದರೆ ಕೆಲವೊಮ್ಮೆ ಟೂಲ್ಸಿದ್ದು ಪ್ರಾಬ್ಲಮ್ ಎಲ್ಲ ಇರ್ತದೆ. ಹೆಲ್ಪ್ ಬೇಕಾದರೆ ನೀವು ಅಲ್ಲಿ ನಿಮ್ಮ ಫೀಡ್ಬ್ಯಾಕ್ ಹಾಕ್ಬೋದು. ಸೊ ನಿಮಗೆ ದಿಸ್ ಇಸ್ ನಾಟ್ ಅ ಟ್ರಾನ್ಸ್ಲೇಷನ್ ಆರ್ ಕಂಟೆಂಟ್ ರೈಟಿಂಗ್ ರೋಲ್. ಇದು ಟ್ರಾನ್ಸ್ಲೇಟ್ ಮಾಡುವಂಥದ್ದು ರೋಲ್ ಅಲ್ಲ. ಸೊ ದೇ ಆರ್ ಲುಕಿಂಗ್ ಫಾರ್ ರಿಯಲ್ AI ಪವರ್ ಯೂಸರ್ಸ್ ಹೂ ಥಿಂಕ್, ರೀಸನ್ ಆ್ಯಂಡ್ ವರ್ಕ್ ಇಂಡಿಕ್ ಲ್ಯಾಂಗ್ವೇಜಸ್ ಆ್ಯಂಡ್ ಕ್ಯಾನ್ ಹೆಲ್ಪ್ ಪುಷ್ AI ಸಿಸ್ಟಮ್ಸ್ ಟು ಡು ದ ಸೇಮ್. ನಿಮ್ಮ ಲ್ಯಾಂಗ್ವೇಜನ್ನು ಇಟ್ಕೊಂಡು ಯಾರು ಇಲ್ಲಿ AI ಪವರ್ಸ್ ಆಗಿ ಯೂಸ್ ಮಾಡ್ತಾಯಿದ್ದೀರಿ ಈ ಟೂಲಲ್ಲಿ, ಅಂಥವರು ಮಾತ್ರ ಅವ್ರು ನೋಡ್ತಾ ಇದ್ದಾರೆ. ಇಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡುವಂಥದ್ದಾಗಲಿ, ಕಂಟೆಂಟ್ ಗಾಳಿ ಬರೆಯುವಂಥದ್ದಾಗಲಿ ಅಂಥವ್ರನ್ನ ನೋಡ್ತಾ ಇಲ್ಲ. ನಿಮ್ಮ ಲ್ಯಾಂಗ್ವೇಜನ್ನು ಅಲ್ಲಿ ಯೂಸ್ ಮಾಡಲಿಕ್ಕೆ ಆಗುವವರು ಮಾತ್ರ ಬೇಕು. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಭಾಷೆ ಕನ್ನಡ ಮಾತಾಡಿಕೆ ಒಳ್ಳೇದು ಬರಬೇಕು. ಅದಂತಲ್ಲ, ತೆಲುಗು, ಮಲಯಾಳಂ, ತಮಿಳು ಯಾವುದಾದ್ರೂ ಸರಿ ಮಾತಾಡಿಗೆ ಫ್ಲೂಯೆಂಟಾಗಿ ಇರಬೇಕು. ಯಾಕಂದರೆ ನಿಮಗೆ ಇಲ್ಲಿ ರಾಂಗ್ ಮಾಡಿದಾಗ ಕರೆಕ್ಷನ್ಸ್ ಎಲ್ಲ ಮಾಡೋದಿಲ್ಲ ಇರ್ತಾರೆ ಅದಕ್ಕೆ. ಸೊ ಅಪ್ಲೈ ಮಾಡುವ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಮತ್ತು ಕೆಲವರು ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು, ಇಬ್ಬರು ನನಗೆ ಸಬ್ಸ್ಕ್ರೈಬರು ಲಿಂಕನ್ನು ಕೊಡಲಿಲ್ಲ. ನಾನು ಅಂದರೆ ಲಾಗ್ ಚಾನಲಿದ್ದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ಸೇಮ್ ಟೈಮಿಗೆ. 2 ಚಾನಲಿದ್ದು ವೀಡಿಯೋವನ್ನು ಸೇಮ್ ಟೈಮ್ಗೆ ಅಪ್ಲೋಡ್ ಮಾಡಿದ್ದು, ಹಾಗಾಗಿ ನನಗೆ ನೆನಪಾಗಲಿಲ್ಲ. ಅದಕ್ಕೆ ಮತ್ತು ಇಬ್ಬರು ಸಬ್ಸ್ಕ್ರೈಬರ್ ಹೇಳಿದರು. ಫಸ್ಟಿಗೆ ಒಬ್ಬರು ಹೇಳಿದರು, 2 ದಿನ ಆದಮೇಲೆ ಇನ್ನೊಬ್ಬರು ಹೇಳಿದರು. ಸೊ ಅದು ಲಿಂಕ್ ಉಂಟಲ್ಲ, ನಮಗೆ ಹಾಕಿ ಅಭ್ಯಾಸ ಆಗೋದಿಲ್ಲ ಅಲ್ವಾ, ಹಾಗಾಗಿ ಮರೆತೋಗ್ತಾರೆ. ಆದರೂ ಹೇಳಿದ್ದು ಒಳ್ಳೆಯದಾಯಿತು. ಎಲ್ಲಾದರೂ ಲಿಂಕ್ ಇಲ್ಲಾದರೂ ಹೇಳಿದ್ದ, ಸುಮ್ಮನೆ ಹೇಳಬೇಡಿ, ಲಿಂಕ್ ಇದ್ದು ಕೂಡ ಹೇಳಬೇಡಿ. ಸುಮ್ಮನೆ ಕೆಲವರು ಇದ್ದಾರೆ ಅಂಥವ್ರು ಸುಮ್ಮನೆ ಖಾಲಿ ಹೇಳಿದ್ದು, ಆಯಿತಾ. ಲಿಂಕ್ ಇದ್ದು ಕೂಡ ಹೇಳುವವರು ಇದ್ದಾರೆ. ಸೊ ಹಾಗಾಗಿ ಅಂಥವರೆಲ್ಲ ಜಾಗ್ರತೆ ಸ್ವಲ್ಪ ಕಮೆಂಟ್ ಮಾಡುವಾಗ. ಬೆಳಿಗ್ಗೆನೇ ಹೇಳಿದ್ದೇನೆ ನಾನು. ಓಕೆ, ಸೊ ಈಗ ನೀವು ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗ್ತದೆ ನೋಡಿ. ಅಪೆಕ್ಸ್ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ಇಲ್ಲಿ ಹೇಳಿಕೆ. ಫಸ್ಟ್ ನೇಮ್ ಇದೆ, ಲಾಸ್ಟ್ ನೇಮ್ ಹಾಕಬೇಕು, ಇಮೇಲ್ ಅಡ್ರೆಸ್ ಸ್ವಲ್ಪ ಕರೆಕ್ಟಾಗಿ ಹಾಕಿ, ಅದಕ್ಕೆ OTP ಬರ್ತದೆ, ಆ್ಯಕ್ಟಿವ್ ಆಗಿರಬೇಕು, ಕಂಟ್ರಿ ಯಾವುದಂತ ಹೇಳಿ, ಇಂಡಿಯಾದವರಿಗೆ ಮಾತ್ರ ಇದು. ಓಕೆ, ನೆಕ್ಸ್ಟು ಕಂಟ್ರಿ ಕೋಡ್, ನಿಮ್ಮ ವಾಟ್ಸಪ್ ನಂಬರ್ ಹಾಕಿ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ. ಸಿಟಿ ಯಾವುದಂತ ಹಾಕಿ, ನಮ್ಮದು ಮಂಗಳೂರು ಸಿಟಿ. ಮತ್ತು ಪ್ರೊಫೈಲ್ ಲಿಂಕ್ಡ್ಇನ್ ಲಿಂಕ್ ಬೇಕಂತಿಲ್ಲ, ಅಲ್ಲಿ NA ಅಂತ ಹಾಕಿದರೂ ಆಗ್ತದೆ, ಟ್ರೈ ಮಾಡಿ ನೋಡಿ, ಬೇಕಂತಿಲ್ಲ ಅದು. ನೆಕ್ಸ್ಟು ಫುಲ್ ಟೈಮಾ ಪಾರ್ಟ್ ಟೈಮಾ ಅಥವಾ ಬೋತ್ ಜಾಬ್ಸ್ ಬೇಕಂತ ಹೇಳಿ ಸೆಲೆಕ್ಷನ್ ಮಾಡಿ. ಐ ಅಗ್ರಿ ಟು ಬಿ ಕಾಂಟ್ಯಾಕ್ಟೆಡ್ ಬೈ ಅಪೆಕ್ಸ್ ಅಂತ ಹೇಳಿ ಇದು 2 ಬಾಕ್ಸಿನ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಸಬ್ಮಿಟ್ ಅಂತ ಇದೆ, ಅದನ್ನು ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತಾರೆ. ಸೊ ಇದನ್ನೆಲ್ಲ ಫಿಲಪ್ ನಾನು ಮಾಡಲಿಕ್ಕೆ ಹೋಗೋದಿಲ್ಲ, ನೀವೇ ಮಾಡಿ. ಓಕೆ, ಆಲ್ ದ ಬೆಸ್ಟ್. ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಂಗೆ ಗೊತ್ತಿಲ್ಲ ಅಲ್ಲಿ ಕಂಟಿನ್ಯೂ ಆದಮೇಲೆ. ಅದು ಒಂದು ನಿಮಗೆ ಹೇಳ್ತೇನೆ ನಾನು, ಎಲ್ಲ ಅಪ್ಲೈ ಮಾಡುವಾಗ ನಿಮ್ಗೆ ಏನಾದರೂ ರೆಸ್ಯೂಮ್ ಏನಾದರೂ ಅಪ್ಲೋಡ್ ಮಾಡಲಿಕ್ಕೆ ಬಂದರೆ, ಅಥವಾ ರೆಸ್ಯೂಮಲ್ಲಿ ಇದ್ದದ್ದು ಏನಾದರೂ ಇನ್ಫಾರ್ಮೇಷನಲ್ಲಿ ಕೇಳಿದರೆ ಕರೆಕ್ಟಾಗಿ ಒಮ್ಮೆ ಹಾಕಿ, ಆಯಿತಾ. ಯಾಕಂತ ಹೇಳಿದರೆ ರೆಸ್ಯೂಮ್ ಫಸ್ಟ್ ನೋಡ್ತಾರೆ ಯಾವ ರೀತಿ ಇದೆ ಅಂತ ಹೇಳಿ, ಅವರಿಗೆ ಬೇಕಾಗುವಾಗಿದ್ದರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಯಾರಿಗೆ ಪರ್ಪ್ಲೆಕ್ಸಿಟಿ ಮತ್ತು ಜೆಮಿನಿ ಯೂಸ್ ಮಾಡಲಿಕ್ಕೆಲ್ಲ ಗೊತ್ತಿಲ್ಲ ಅಂತವ್ರು ದಯವಿಟ್ಟು ಅಪ್ಲೈ ಮಾಡಬೇಡಿ. ಯಾಕೆಂದರೆ ಅದು ಮೇಯ್ನ್ ಭಾಷೆ ಬಂದರೂ ಕೂಡ ಅದು ಯೂಸ್ ಮಾಡಲಿಕ್ಕೆ ಗೊತ್ತಿರಲೇಬೇಕು, ಬೇಸಿಕ್ ನಾಲೆಜ್ ಅದರದ್ದು ಇರಬೇಕು. ಸುಮ್ಮನೆ ಅದು ಜಾಬಿಗೆ ಒಂದು ಲ್ಯಾಂಗ್ವೇಜ್ ಬಂದ ತಕ್ಷಣ ಅಪ್ಲೈ ಮಾಡೋದು ಅಂತೇಳಿ ಅರ್ಥ ಅಲ್ಲ ಅದು ಜಾಬ್ ಇದು. ಸೊ ಹಾಗಾಗಿ ಯೂಸ್ ಮಾಡಲಿಕ್ಕೆ ಯಾರಿಗೆ ಗೊತ್ತುಂಟು ಅಂಥವರು ಅಪ್ಲೈ ಮಾಡಿ, ಮತ್ತು ಆದಷ್ಟು ಜಾಬ್ಸನ್ನು ಎಲ್ಲರಿಗೂ ಶೇರ್ ಮಾಡಿ. ಭಾರಿ ಒಳ್ಳೆಯ ಜಾಬ್ ಇದು. ನಾನು ಎಣಿಸ್ತೇನೆ ಎಲ್ಲರೂ ನಮ್ಮ ಸಬ್ಸ್ಕ್ರೈಬರ್ಗೆ ಅದು ಯೂಸ್ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿ. ಓಕೆ, ಟೇಕ್ ಕೇರ್, ಬಾಯ್.